ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಆದರೆ ರಾಜ್ಯ ಸರ್ಕಾರಕ್ಕೆ ಅವರು ಇನ್ಸ್ಟೆಬಿಲಿಟಿ, ನಿಮ್ಮ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಾನು. ಅವ್ರದ್ದು ಇನ್ಸ್ಟೆಬಿಲಿಟಿ, ಅವರಲ್ಲಿ ಜಗಳ, ಅವ್ರ ಫೇಲ್ಯೂರು ಯಾವ ರೀತಿ ಆಗ್ತಾಯಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ. ದಾವಣಗೆರೆ ಪರಿಸ್ಥಿತಿ ನೀವೆಲ್ಲ ನೋಡಿದ್ರೆ ಅಂತ ನಾನು ಭಾವಿಸ್ತೇನೆ. ಒಂದು ಲೊಕ್ಯಾಲಿಟಿಯಿಂದ, ಒಂದು ಓಣಿಯಿಂದ ಅಲ್ಲಿ ಒಂದು ಧರ್ಮದವ್ರನ್ನ ಅಂದರೆ ಹಿಂದೂ ಧರ್ಮದವ್ರನ್ನ ಎಬ್ಬಿಸಿ ಕಳಿಸ್ತೀವಿ, ನಾವು ಅವ್ರನ್ನ ಒಕ್ಕಲೆಬ್ಬಿಸ್ತೀವಿ ಅನ್ನೋಂಥ ಒಂದು ಸ್ಥಿತಿಗೆ ಬಂದಾಗ ಸರ್ಕಾರ ಏನು ಕ್ರಮ ಕೈಗೊಳ್ಳೋದಿಲ್ಲ. ಸೊ ಇದರದೆಲ್ಲ ಏನಂತಂದರೆ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟು. ಇದನ್ನು ಮರೆಮಾಚಲಿಕ್ಕೆ ಮಾಡ್ತಾ ಇದ್ದಾರೆ. ಅವ್ರದ್ದೇನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ನವಂಬರ್ ಮುಖ್ಯಮಂತ್ರಿ ಆಗಿ ಅಕ್ಟೋಬರ್ ನವಂಬರ್. ಸೊ ಅದಕ್ಕೆ ಅವ್ರು ರಾಜಣ್ಣವರು ಹೇಳಿದ್ದು ಕ್ರಾಂತಿ ಆಗ್ತದೆ ಅಂತ. ಆ ಸೆಪ್ಟೆಂಬರ್ ಕ್ರಾಂತಿ ಈಗ ಸೆಪ್ಟೆಂಬರ್ ಮುಗಿತಾ ಬಂದಿದೆ. ಅದನ್ನು ಹೆಂಗಾರು ಮಾಡಿ ಆ ಕ್ರಾಂತಿ ಮುಂದೆ ಹಾಕ್ಬೇಕು ಅನ್ನುವಂಥದ್ದು ಒಂದು ತಮ್ಮ ಒಂದು ಒಳಜಗಳವನ್ನು ಮುಚ್ಚಿಕೊಳ್ಳಿಕ್ಕೆ ಈ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹೊರತಾಗಿ. ನಾನು ಕೇಳೋದು, ಜಾತಿ ಸಮೀಕ್ಷೆ ನೀವು ಎಷ್ಟು ಜಾತಿಗೆ ಒಳ್ಳೇದು ಮಾಡಿದ್ದೀರಿ ನೀವು? ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ SC ST OBCಗೆ ವಿರೋಧವನ್ನೇ ಮಾಡ್ತಾ ಬಂದಿದೆ. ನಿಮ್ಮ ಸರ್ಕಾರ, ನಿಮ್ಮ ನೇತಾರರು ಪಂಡಿತ್ ನೆಹರುವಿಂದ ಹಿಡ್ಕೊಂಡು ರಾಜೀವ್ ಗಾಂಧಿಯವರೆಗೆ SC ST OBC ರಿಸರ್ವೇಷನ್ ವಿರೋಧ ಮಾಡಿದ್ರೇ ಇಲ್ಲ. ರಾಜೀವ್ ಗಾಂಧಿ ಮತ್ತು ಪಂಡಿತ್ ನೆಹರು ಮತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ SC ST ಮತ್ತು OBCಗಳಿಗೆ ರಿಸರ್ವೇಷನನ್ನು ವಿರೋಧ ಮಾಡಿದ್ರು. ಪಾರ್ಲಿಮೆಂಟ್ನಾಗ ವಿರೋಧ ಮಾಡಿದ್ರು. ನೀವು ಅಲ್ಲೇ ಇಲ್ಲ ಅಂತ ಹೇಳ್ಬಿಟ್ರಿ, ಪಾರ್ಲಿಮೆಂಟ್ನೊಳಗೆ ವಿರೋಧ ಮಾಡಿದ್ರು ಅವರು. ಸೊ ಈಗ ಇವರು ಡ್ರಾಮಾ ನಡೆಸಿ, ನಾನು ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಕ್ಕೆ ಕೇಳಿಲ್ಲ. ಈಗ ನೀವು ರಿಸರ್ವೇಷನ್ ಕೊಡೋದು ಯಾಕೆ? ಯಾವುದೋ ಒಂದು ಸಮುದಾಯದಲ್ಲಿ, ಅದು SC ST ಸಮುದಾಯ ಇರ್ಬೋದು, SC ST ಒಳಗೆ ಭಾಳಷ್ಟು ಸಣ್ಣ ಪುಟ್ಟ ಜಾತಿ ವ್ಯವಸ್ಥೆ ಇದೆ. ಆ ಸಮುದಾಯದಲ್ಲಿರುವಂಥ ಯಾರು ಈ ತಲಾಂತರದಿಂದ ಅವರು ಅಸ್ಪೃಶ್ಯತೆ ಅಥವಾ ಬೇರೆ ಬೇರೆ ಕಾರಣದಿಂದ ಹಿಂದುಳಿದಿದ್ದಾರೆ, ಅವ್ರಿಗೆ ಕೊಡು ಸಂಬಂಧ. ಹಂಗಾರೆ ಮುಸಲ್ಮಾನರಲ್ಲಿ, ಕ್ರಿಶ್ಚಿಯನ್ರಲ್ಲಿ ಸಹಿತ ನೀವು ಜಾತಿ ಅಸ್ಪೃಶ್ಯತೆ ಇದೆ ಅಂತ ಒಪ್ಪಿಕೊಳ್ತಾ ಇದ್ದೀರಿ. ಆ ರೀತಿ ಇದು ಯಾರು ತಲಾಂತರದಿಂದ ಹಿಂದುಳಿದಿದ್ದಾರೆ ಅವ್ರಿಗೆ ಕೊಡ್ಲಿಕ್ಕೆ ಇರೋದಿಲ್ಲ. ಧರ್ಮಾಧಾರಿತ ಮೀಸಲಾತಿಯನ್ನು ಹೊಡೆದು ಹಾಕ್ಯದ ಸುಪ್ರೀಂ ಕೋರ್ಟ್. ಹಿಂಗಾಗಿ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಲಿಂಗಾಯತ, ಮುಸಲ್ಮಾನ್ ಲಿಂಗಾಯತ ಏನಿದೆ ಅಲ್ಲ, ಸೋನಿಯಾ ಗಾಂಧಿ ಮೆಚ್ಚೋಗೋಸ್ಕರ ಈ ಥರ 10% ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸಲಿಕ್ಕೆ ಮಾಡುವಂಥ ಒಂದು ಸರ್ಕಾರಕ್ಕೂ 75,000 crore ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್. ಬಿಜೆಪಿ ಕ್ಷೇತ್ರದಲ್ಲಿ ರಾಜ್ಯದಲ್ಲೂ ಕಾಂಗ್ರೆಸ್ ನಮ್ಮ ಸರ್ಕಾರ ತೆರಿಗೆ ಕೇಂದ್ರ ಸರ್ಕಾರ ತುಂಬಲೇಬೇಕಿದೆ GST ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ. ನಾನು ಹೇಳೋದು, ಫಸ್ಟ್ ಅವ್ರಿಗೆ ಕನ್ಫ್ಯೂಷನ್ ಇಂದ ಹೊರಗೆ ಬಾ ಅಂತ ಹೇಳಿ. ಕನ್ಫ್ಯೂಸ್ಡ್ ಪಾರ್ಟಿ, ಕನ್ಫ್ಯೂಸ್ಡ್ ಕೇಡರ್. ಒಂದು ಕಡೆ ಹೇಳ್ತಾರ ನಾವೇ ಹೇಳಿದ್ವಿ ಕಮ್ಮಿ ಮಾಡ್ಲಿಕ್ಕೆ ಅಂತ, ಹೇಳ್ಯಾರಿಲ್ಲ ಹೋರಾಟ ಮಾಡಿದ್ವಿ ಅಂತ. ನಾವೆಲ್ಲ ಹೋರಾಟ ಮಾಡಿದ್ವಿ. ಅದ್ರ ಬಗ್ಗೆ ನೀವು ಭಾಳಷ್ಟು ಹೇಳಿದ್ರೆ ನಿಮಗೂ ತಗೊಳಕ್ಕಾಗಲ್ಲ. ಅವರು ನಾವೇ ಹೇಳಿದ್ವಿ ಅಂತ ಹೇಳಿದ್ರು. ನಾವೇ ಹೇಳಿದ್ಮೇಲೆ ಅಂತ ಮತ್ತೆ ವಿರೋಧ ಯಾಕೆ ಮಾಡ್ತೀರಿ? ಈಗ ನೀವು ವಿರೋಧನೂ ಮಾಡ್ತೀರಿ, ನಾವು ಹೇಳಿದ್ವಿ ಅಂತೂ ಹೇಳ್ತೀರಿ. ನಮ್ಮ ಸಲಹೆ 8 ವರ್ಷದಿಂದ ಮಾನ್ಯ ಮಾಡಬೇಕಾಗಿತ್ತಂತ. 8 ವರ್ಷದಿಂದ, ಅದಕ್ಕಿಂತ ಮೊದಲ 10 ವರ್ಷದಿಂದ ಏನು ಟ್ಯಾಕ್ಸ್ ಇತ್ತ? 10 ವರ್ಷದಿಂದ ಏನು ಟ್ಯಾಕ್ಸ್ ಇತ್ತ? 17 ಟ್ಯಾಕ್ಸು, 7 ಸಸ್ಯಗಳಿದ್ದು. ಬಿಹಾರ್ ಎಲೆಕ್ಷನ್ಗೋಸ್ಕರ ಮಾಡಿರೋದು ಅಂತ ಕಂಪ್ಲೀಟ್ ಮಾಡ್ಬೇಕು. ನೀವು ಕಂಪ್ಲೀಟ್ ಆದ್ಮೇಲೆ ನೀವು ಆರಾಮ್ ನಿಂತು ಕುಂತಿರ್ತಾ ಇದ್ದೀವಿ. 17 ಟ್ಯಾಕ್ಸು, 7 ಸಸ್ಯಗಳು. ಎಷ್ಟು ಟ್ಯಾಕ್ಸ್? ಒಂದು ನೀವು ದೋಸೆ ತಿಂದ್ರೆ ಬೆಂಗಳೂರಾಗೋ ಅಥವಾ ಬೀದರ್ದಾಗೋ, ಅಥವಾ ಒಂದು ರೊಟ್ಟಿ ತಿಂದ್ರೆ ಜೋಳದ ರೊಟ್ಟಿ, ನಿಮ್ಗೆ ಎಷ್ಟು ಟ್ಯಾಕ್ಸ್ ಬರ್ತಿತ್ತು? 20%. ಕೆಲವುದಕ್ಕೆ 30% ಟ್ಯಾಕ್ಸ್ ಇತ್ತು. ನೀವು ಏನು ಮಾತಾಡ್ತೀರ? ಆಯ್ತು, ನಾವು 2017 ನಂತರ ನಾವು ಮಾಡಿದ್ದು ಅದು ಇನ್ನೂ ಕಮ್ಮಿ ಆತ ಅಂತ ಮಾತಾಡ್ತಾರೆ. ನಾವು ಕಮ್ಮಿ ಮಾಡಿದ್ದು ಪರಿಣಾಮ 2.5 ಲಕ್ಷ ಕೋಟಿ ಆಗಿದೆ. ಇದನ್ನು ಕಾಂಗ್ರೆಸ್ ಪಾರ್ಟಿಯವರು ಸ್ವಲ್ಪ ತಿಳುವಳಿಕೆ ಇದ್ರೆ ರಾಜಕೀಯ ಕಾರಣಕ್ಕೆ ವಿರೋಧ ಮಾಡಬಾರ್ದು ಅನ್ನೋಂಥದ್ದು. ನೋಡ್ರಿ, ಯಾವಾಗಲೂ ಹೆಂಗಿರ್ತದೆ ಅಂತಂದ್ರೆ, ನಾವು ನಮ್ಮ ಕೊಳ್ಳುವಿಕೆ ಸಾಮರ್ಥ್ಯ, ಪರ್ಚೇಸಿಂಗ್ ಪವರ್, ಆ ಪರ್ಚೇಸಿಂಗ್ ಪವರ್ ಜಾಸ್ತಿ ಮಾಡೋದು. ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಾಗ
ವ್ಯಾಪಾರಸ್ಥರ ಕಡೆ ದುಡ್ಡು ಜಾಸ್ತಿ ಆಗ್ತದೆ. ವ್ಯಾಪಾರಸ್ಥರ ಕಡೆ ದುಡ್ಡು ಜಾಸ್ತಿ ಆದಾಗ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆದಾಗ ಒಂದು ಕಡೆ ಎಕಾನಮಿ ಇಂಪ್ರೂವ್ಮೆಂಟ್ ಆಗ್ತದೆ, ಇನ್ನೊಂದು ಜಾಬ್ ಕ್ರಿಯೇಟ್ ಆಗ್ತದೆ. ಯಾವಾಗ ಜಾಬ್ ಕ್ರಿಯೇಟ್ ಆಗ್ತದೆ ಮತ್ತು ಇದು ಸರ್ಕ್ಯುಲೇಟ್ ಆಗ್ತದೆ ಎಕಾನಮಿ. ಇಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮೊದಲಿದ್ದು ಇದೆಲ್ಲದಕ್ಕಿಂತ ಹೇಳೋದ್ರಿಂದ ಮೊದಲ ಲೆಟ್ ದೆಮ್ ಕಮ್ ಔಟ್ ಆಫ್ ಕನ್ಫ್ಯೂಷನ್ ಲೈಕ್ ದರ್ ಲೀಡರ್. ಅವ್ರೇನು ರಾಹುಲ್ ಗಾಂಧಿ ಕನ್ಫ್ಯೂಷನ್ ಇರ್ತಾರಲ್ಲ ಆ ರೀತಿ ಅದರಿಂದ ಹೊರಗೆ ಬರಲಿ ಅವ್ರು. ಯಾಕಂದರೆ ನಾವು 10 ಸರ್ತಿ ಹೇಳ್ಯಾರ. ನಾವೊಂದು ಮೀಟಿಂಗ್ ಕರೆದಿದ್ವಿ ಅದಕ್ಕೂ ಮೊನ್ನೆ, ಅವಾಗ ಹೇಳ್ಯಾರ ಪಾರ್ಲಿಮೆಂಟ್ ಇದ್ರದ್ದು ನಾವೇ ಹೇಳಿದ್ದಿದ್ದೀನಿ ಅಂತೇಳಿ. ಅಥವಾ ನೀವು ಹೇಳಿದ್ರು ವಿರೋಧ ಯಾಕೆ ಮಾಡ್ತೀರಿ? ನೀವು ಹೇಳಿದ್ದು ನಾವು ಮಾಡಿವಲ್ಲ. ಸರ್, 3